ಪ್ರತಿ ಕೊನೆಯ ತಿಂಗಳ ಒಂದು ವೈದ್ಯಕೀಯ ಬಗ್ಗೆ ವಿಚಾರಣೆ ಮತ್ತು ಎಲ್ಲ ಥರ ಒಂದು ಮಾಡ್ತಾ ಇದ್ದೀರಾ. ಸೊ ಗೋಮಾತಾ ಸರ್ಕಲಲ್ಲಿ ಚಿತ್ರೀಕರಣ ನಾವು ಪ್ರತಿ ತಿಂಗಳು ತೆಗಿತಾ ಇದ್ದೀರಿ. ವಿಶೇಷವಾಗಿ ಇವತ್ತೇನೋ ಒಂದು ಯಂಗ್ ಸ್ಟಾರ್ ಬಂದಿದ್ದಾರೆ ಅಂತ ಗೊತ್ತಾಯಿತು ಸರ್, ಅದ್ರ ಬಗ್ಗೆ ನಮಗೆ ಸಂಸ್ಕೃತವಾಗಿ ಹೇಳಿ ಸರ್. ಈ ದಿವಸ ನಾವು ಮಾಹಿತಿ ಆರೋಗ್ಯ ಸಲಹೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅಂದರೆ ಪ್ರತಿ ತಿಂಗಳ 4ನೇ ಶನಿವಾರ ಮಾಡ್ತಾ ಇದ್ದೀವಿ. ಇದು ಎಲ್ಲರ ಸಹಕಾರದಿಂದ. ಆರೋಗ್ಯನೇ ಬಹಳ ಮುಖ್ಯ ಎಲ್ಲದಕ್ಕಿಂತ ನಮ್ಮ ಹಿರಿಯ ನಾಗರಿಕರಲ್ಲಿ ಅಂತ ಅನಿಸಿಕೆ ನನ್ನದು. ಅದಕ್ಕೋಸ್ಕರ ಸುಮಾರು ಒಂದು 40 ಜನ ಡಾಕ್ಟರ್ಗಳು, ಯಾರು ಡಾಕ್ಟರ್ ರಾಜನಬ, ಚಂದ್ರಶೇಖರ್, ಬಹಳ ಜನ ಎಲ್ಲ ಡಾಕ್ಟರ್ಸು ಬಂದು ನಮಗೆ ಒಂದು ಸ್ಫೂರ್ತಿಯುತವಾಗಿ ಆರೋಗ್ಯ ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ಈ ದಿವಸ ಬಹಳ ಮುಖ್ಯವಾಗಿ ಸ್ವಪ್ನಿಲ್ ವರ್ಧನ್ ಅಂತ ಡೆಲ್ಲಿ ಅವರು ಮಾನಸಿಕ ವೈದ್ಯರವರು, ತಜ್ಞರು, ಅವರು ಬಂದು ದಿವಸ ನೀಡ್ತಾ ಇದ್ದಾರೆ ಆರೋಗ್ಯ ಸಲಹೆಗಳೆಲ್ಲ. ಅದೇ ರೀತಿ ದಾಕ್ಷಾಯಿಣಿ ಅಂತ ಡಾಕ್ಟರ್, ಅವರು ನನ್ನ ವಿದ್ಯಾರ್ಥಿಗಳು ಸುಮಾರು 20-25 ಜನ ಡಾಕ್ಟರ್ಸ್ ಬಂದು ಆರೋಗ್ಯ ಸಲಹೆಗಳನ್ನು ನೀಡ್ತಾ ಇರೋದು ನನಗಂತೂ ತುಂಬ ಸಂತೋಷವಾಗಿದೆ. ನಾನು BV ಕೃಷ್ಣ ಅಂತ ಕಾಲೇಜಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನಿವೃತ್ತ ಪ್ರಾಂಶುಪಾಲ ಆಗಿದ್ದೆ. ಹೀಗಾಗಿ ಅನೇಕ ಜನ ವಿದ್ಯಾರ್ಥಿಗಳು ಡಾಕ್ಟರ್ಗಳಾಗಿದ್ದಾರೆ, ಅವರು ಸಹ ಬಂದಿದ್ದಾರೆ. ಈ ದಿವಸ ನಮ್ಮ ದಾಕ್ಷಾಯಿಣಿಗಳು ಸಹ ಆರೋಗ್ಯ ಸಲಹೆಗಳನ್ನು ನೀಡ್ತಾ ಇದ್ದಾರೆ. ಭಾಳ ಸಂತೋಷದ ಸಂಗತಿ ಇದು, ಸಮಾಜ ಸೇವೆ ಸಂಗತಿ ಅಂತ ನಾನು ಭಾವಿಸ್ತೀನಿ. ಅದಕ್ಕೋಸ್ಕರ ನಮ್ಮ ಮಹೇಶ್ ಗೋಮಾತಾ ಸರ್ಕಲ್ ಅವರು ಸಹ ನಮಗೆ ತುಂಬ ಸಹಾಯ ಮಾಡ್ತಾ ಇದ್ದಾರೆ. ಧನ್ಯವಾದಗಳು. ಪಾಂಡವ ಪಕ್ಷ ಕೃಷ್ಣನ ಕಂಡೇನ ಗೋವಿಂದನ ಗೋವಿಂದನ ಗೋವಿಂದನ. ಆರೋಗ್ಯ ಸಲಹಾ ಕಾರ್ಯಕ್ರಮ ಮಾಸಿಕ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದೀವಿ. ಯಾವುದೋ ಅಡೆತಡೆ ಇರುತ್ತೆ. ಇದರಿಂದ ನಮ್ಮ ಸೀನಿಯರ್ ಸಿಟಿವಿ ಹಿರಿಯ ಚೇತನಗಳಿಗೆ ಬೇಕಾದಷ್ಟು ಅನುಕೂಲಗಳಾಗಿದೆ. ಆರೋಗ್ಯ ಕೊಡನ್ನು ಸುಧಾರಿಸಿಕೊಂಡಿದ್ದೀರಾ, ಹೆಚ್ಚು ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ಮುಖಗಳಲ್ಲೆಲ್ಲ ಒಳ್ಳೆ ಕಳೆ ಕಾಣ್ತಾ ಇದೆ. ಎಲ್ಲರಿಗೂ ಈ ತರ ಇರಲ್ಲ, ಸೇರ್ತಕ್ಕಂಥ ಜನಕ್ಕೆ ಎಲ್ಲರೂ ಮುಖದಲ್ಲಿ ಒಳ್ಳೆ ಕಳೆ ಇರ್ತಕ್ಕಂಥದನ್ನ ನಾವು ಕಾಣ್ತಾ ಇದ್ದೀವಿ. ಇದಕ್ಕೆ ಕಾರಣಗಳಾಗಿರ್ತಕ್ಕಂಥ BV ಕೃಷ್ಣ ಅವರ ಕಾರಣ ಅಂತ ಹೇಳ್ಬೋದು. ಸ್ನೇಹಿತರೆ, ಈ ಒಂದು ಕಾರ್ಯಕ್ರಮ ನಡೆಸಬೇಕು. ಪ್ರತಿ ತಿಂಗಳು ಇದಕ್ಕೆ ಸ್ವಲ್ಪ ಖರ್ಚುಗಳು ಬರುತ್ತೆ. ಸಂಘದಲ್ಲಿ ಯಾವುದೇ ವಿಧವಾದ ಫಂಡ್ಸ್ ಬರ್ತಕ್ಕಂಥದ್ದಾಗಲಿ ಯಾವುದೂ ಇಲ್ಲ. ಕೇವಲ ಕೆಲವೇ ಷೇರುಗಳು ನಾವು ಬಂದಾಗಲಿಂದ ಆಗಿರ್ತಕ್ಕಂಥ ಬರೀ 130 ಷೇರುಗಳೇ ಆಗಿದೆ. ಇನ್ನು ಉಳಿದಿರ್ತಕ್ಕಂಥ ಸ್ನೇಹಿತರಲ್ಲಿ ಯಾರಿದ್ದೀರಾ ಅವರೆಲ್ಲ ಕರ್ಕೊಂಡು ಬಂದು ಕರ್ಕೊಂಡು ಬಂದು ಈ ಒಂದು ಷೇರುಗಳನ್ನು ಕಟ್ಟಿಸಿ ಸಂಘವನ್ನು ಅಭಿವೃದ್ಧಿಯಾಗೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಒಂದನೇದಾಗಿ ಈ ಒಂದು ಕಾರ್ಯಕ್ರಮ ಬಂದು ಯಶಸ್ವಿ ನಿಮ್ಮ ನಮ್ಮ ಎಲ್ಲರ ಪರವಾಗಿ ಡಾಕ್ಟರ್ BV ಕೃಷ್ಣ ಅವರಿಗೆ ಸ್ವಾಗತವನ್ನ, ಹೃತ್ಪೂರ್ವಕವಾದ ಸ್ವಾಗತವನ್ನು. ಹಾಗೇನೆ ಈ ಒಂದು ಕಾರ್ಯಕ್ರಮಕ್ಕೆ ಹಿರಿಯ ನಾಗರಿಕರ ವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ಜಯರಾಮ್ ರೆಡ್ಡಿ ಅವರು ಬಂದಿದ್ದಾರೆ. ಅವರನ್ನು ಬಂದಂತಹ ವಾಸದಾಖಲೆಯನ್ನು ಕೇಳಿಕೊಳ್ಳಲು ಕಾಯಿಸಲಾಗಿದ್ದಾರೆ. ಅವರು ವಿಮಾನ ಸ್ವಾಗತವನ್ನು ಬಯಸಿದ್ದಾರೆ. ಹಾಗೆ ಶ್ರೀಯುತ ಶ್ರೀನಿವಾಸ ರೆಡ್ಡಿ ಅವರು ಕಲ್ಯಾಣಶ್ರೀಗಳು, ನಮ್ಮ ಸಂಘ ಕಲ್ಯಾಣಶ್ರೀಗಳು, ಸರಳಜೀವಿಗಳು, ಸಂಘ ಏನಾದರೂ ಮಾಡಿ ಒಂದು ಉನ್ನತ ಸ್ಥಾನ ತಗೊಂಡೋಗ್ಬೇಕು ಅಂತಕ್ಕಂಥ ಮನಸ್ಸಲ್ಲಿ ಇಟ್ಕೊಂಡು ದುಡಿದಾಕಂತ ಅವರು. ಅದಕ್ಕೆ ಅದ್ರ ಜೊತೆಯಲ್ಲಿನೇ ಶ್ರೀಯುತ ಕೃಷ್ಣಮೂರ್ತಿ ಅವರು ತಮಗೆಲ್ಲ ಗೊತ್ತಿರ್ತಕ್ಕಂಥವರು ಮತ್ತೆ ಎಲ್ಲ ಭಾಗವಹಿಸಿದರು. ಈ ಕಾರ್ಯಕ್ರಮಕ್ಕೆ ನನಗೆ ಗೋವಿಂದ್ ಸರ್ ಹೇಳಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಸೊ ಹೆಲ್ತ್ ಬಗ್ಗೆ ಅವೇರ್ನೆಸ್ ಮಾಡಬೇಕಾಗ್ತದೆ. ಸೊ ನಾನು ಫಸ್ಟ್ ಪರಿಚಯ ಮಾಡ್ಕೊಳ್ತೀನಿ. ನಾನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಬೇಸಿಕಲಿ ನಾನು ಪಾತ್ ಅನ್ನೋ ಒಂದು ಸಂಸ್ಥೆ ಇದೆ, ಸುಮಾರು 20 ದೇಶಗಳಲ್ಲಿ ನಾವು ಕೆಲಸ ಮಾಡ್ತಿದ್ದೇವೆ. ಸೊ ನಮ್ಮ ಗ್ಲೋಬಲ್ ಹೆಡ್ ಕ್ವಾರ್ಟರ್ ವಾಷಿಂಗ್ಟನ್ US ಅಲ್ಲಿ ಇದೆ, ಮತ್ತೆ ಕಂಟ್ರಿ ಹೆಡ್ ಆಫೀಸ್ ನ್ಯೂ ಡೆಲ್ಲಿ ಇದೆ. ಸೊ ಬೇಸಿಕಲಿ ನಾವು ಏನು ಮಾಡ್ತಿದ್ದೀವಿ, ಸೆಂಟ್ರಲ್ ಮತ್ತೆ ಸ್ಟೇಟ್ ಗವರ್ಮೆಂಟ್ಗೆ ಆರೋಗ್ಯ ಇಲಾಖೆಗೆ ಟೆಕ್ನಿಕಲ್ ಸಹಾಯ ಕೊಡ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ
ಒಂದು 1.5 ವರ್ಷ ಆಯಿತು ಒಂದು MOU ಆಗಿದೆ ಗೌರ್ಮೆಂಟ್ ಆಫ್ ಕರ್ನಾಟಕ ಮತ್ತು ನಮ್ಮ ಸಂಸ್ಥೆ. ಸೊ ಈ MOU ಪ್ರಕಾರ ಯೂತ್ ಮೆಂಟಲ್ ಹೆಲ್ತ್ ಬಗ್ಗೆ ಒಂದು ಹೊಸ ಪ್ರೋಗ್ರಾಮ್ ನಾವು ಲಾಂಚ್ ಮಾಡಿದ್ದೀವಿ. ಸೊ ಈ ಪ್ರೋಗ್ರಾಮ್ 3 ವರ್ಷದ ಇದೆ. ಈ 3 ವರ್ಷದಲ್ಲಿ 15 to 24 ಏಜ್ ಗ್ರೂಪ್ಗೆ ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಸೊ ಮೆಂಟಲ್ ಹೆಲ್ತ್ ಅಂದರೆ ಎಷ್ಟು ಇಂಪಾರ್ಟೆಂಟ್ ಇದೆ ನಿಮಗೆ ಎಲ್ಲಿಗೆ ಅವಶ್ಯಕತೆ ಇದೆ. ಮೆಂಟಲ್ ಹೆಲ್ತ್ ಎಲ್ಲರಿಗೂ ಅವಶ್ಯಕತೆ ಇದೆ. ಬಟ್ ಇದರಲ್ಲಿ ಪರ್ಟಿಕ್ಯುಲರ್ಲಿ ನಾವು ಏನು ಮಾಡ್ತೀವಿ 15 to 24 ಏಜ್ ಗ್ರೂಪ್ಗೆ ಮಾತ್ರ ಫೋಕಸ್ ಮಾಡ್ತೀವಿ. ಬಟ್ ಇನ್ ಕೇಸ್ 24 ಮೇಲೆ ಇದ್ರೆ 40 ಮೇಲೆ ಇದ್ರೆ ಅಥವಾ 50 ಅಥವಾ 60 ಮೇಲೆ ಯಾರು ಸೀನಿಯರ್ ಸಿಟಿಸನ್ಸ್ ಇರ್ತಾರೆ ಅವ್ರಿಗೆ ಏನಾದರೂ ಮೆಂಟಲ್ ಹೆಲ್ತ್ ಬಗ್ಗೆ ಏನಾದರೂ ಮಾಹಿತಿ ಹೇಳಬೇಕಂದ್ರೆ ನಾವು ಹೋಗ್ತೀವಿ ಮತ್ತೆ ಈ ಥರ ಅರಿವು ಕೊಡ್ತೀವಿ, ಅವೇರ್ನೆಸ್ ಮಾಡ್ತೀವಿ. ಸೊ ನಾನು ಬೇಸಿಕಲಿ ನನ್ನ ಎಲ್ಲ ಎಜುಕೇಷನ್ MA ಕ್ಲಿನಿಕಲ್ ಸೈಕಾಲಜಿ ಆಗಿದೆ, ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ಆಗಿದೆ. ಇದಾದಮೇಲೆ ನಾನು UGC ನೆಟ್ ಕ್ವಾಲಿಫಿಕೇಶನ್ ಆಗಿದೆ ನಂದು. ಇದಾದಮೇಲೆ PhD ಮಾಡಿದೆ. ಸೊ ನಂದು ಸಬ್ಜೆಕ್ಟ್ ಸ್ಕೂಲ್ ಮೆಂಟಲ್ ಹೆಲ್ತ್. ಸೊ ಅಡಾಲ್ಸೆಂಟ್ ಮೆಂಟಲ್ ಹೆಲ್ತ್ ಬಗ್ಗೆ ಅಥವಾ ಸ್ಕೂಲ್ ಮಕ್ಕಳಲ್ಲಿ ಮೆಂಟಲ್ ಹೆಲ್ತ್ ಸಮಸ್ಯೆ ಏನೇನು ಇರ್ತವೆ ಅದ್ರ ಬಗ್ಗೆ ನಾನು ಒಂದು ರಿಸರ್ಚ್ ಸ್ಟಡಿ ಮಾಡಿದ್ದೆ. ಇದಾದಮೇಲೆ ಬೇರೆ ಬೇರೆ ಯೂನಿವರ್ಸಿಟಿಯಲ್ಲಿ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡಿದ್ದೆ. ಇದಾದಮೇಲೆ ಬೇಸಿಕಲಿ ನಮ್ಮ ಕೆಲಸ ಏನಿದೆ ಅಂದರೆ ಈ ಥರ ಅವೇರ್ನೆಸ್ ಮಾಡಬೇಕು. ಓಕೆ, ಸೊ ನಾನು ಜಾಸ್ತಿ ಟೈಮ್ ತಗೊಳ್ಳಲ್ಲ, ಡೈರೆಕ್ಟ್ ಈ ವಿಷಯ ಬಗ್ಗೆ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಓಕೆನಾ? ಸೊ ನಾನು ಹೇಳಿದ್ರಿಂದ ನಿಮಗೆ ಮೆಂಟಲ್ ಹೆಲ್ತ್ ಬಗ್ಗೆ ಅಥವಾ ಹೆಲ್ತ್ ಬಗ್ಗೆ ಎಷ್ಟು ಗೊತ್ತಿದೆ ಅಂತ ನನಗೆ ಗೊತ್ತಿರಬೇಕು. ಓಕೆನಾ? ಸೊ ನಿಮಗೆ ಎಷ್ಟು ಗೊತ್ತಿದೆ ಆ ವಿಷಯದ ಮೇಲೆ ನಾನು ಡಿಸೈಡ್ ಮಾಡ್ತೀನಿ ಏನು ಮತ್ತೆ ಏನು ಹೇಳಬೇಕಾಗಿದೆ ಅಂತ. ಓಕೆನಾ? ಪ್ಲಸ್ ಜಸ್ಟ್ ಥಿಯರಿ ನಾನು ಇವತ್ತು ಕವರ್ ಮಾಡಲ್ಲ, ಥಿಯರಿ ಜೊತೆಗೆ ಬೇರೆ ಬೇರೆ ಟೆಕ್ನಿಕ್ಸು ನಿಮಗೆ ಹೇಳ್ತೀವಿ. ಸೊ ಈ ಟೆಕ್ನಿಕ್ಸ್ ಯೂಸ್ ಮಾಡಿದರೆ ನಿಮಗೆ ಕವರ್ ಮಾಡ್ತೇವೆ. ಓಕೆನಾ? ಸೊ ನನ್ನ ಫಸ್ಟ್ ಪ್ರಶ್ನೆ ಇದೆ, ಹೆಲ್ತ್ ಅಂದ್ರೆ ಏನು? ಯಾರಾದ್ರೂ ಹೇಳ್ಬೋದಾ? BP ಶುಗರ್ ಅಥವಾ ಈ ಥರ ಏನೋ ಸಮಸ್ಯೆ ದೇಹಕ್ಕೆ ಇಲ್ಲ ಅಂದರೆ ನಾವು ಶಾರೀರಿಕವಾಗಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಮೆಂಟಲ್ ಅಂದರೆ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ವೆಲ್ತ್ಗಿಂತ ಹೆಲ್ತ್ ತುಂಬ ಇಂಪಾರ್ಟೆಂಟ್. ಓಕೆನಾ? ಸೊ 60 ಆದಮೇಲೆ ಓಕೆ ನಾವು ಎಷ್ಟು ಸೇವಿಂಗ್ ಮಾಡ್ತೇವೆ, ಓಕೆ ಎಷ್ಟು ನಾವು ಫೈನಾನ್ಷಿಯಲಿ ಎಂಪವರ್ ಆಗಿದೆ, ಸಕ್ಷಮ ಆಗಿದೆ, ಓಕೆ ಆ ಬೇಸಿಸ್ ಮೇಲೆ ಮುಂದೆ ಹೇಗೆ ಜೀವನ ಅಥವಾ ಲೈಫ್ ಫಾರ್ವರ್ಡ್ ಮಾಡಬೇಕಂತ ಗೊತ್ತಾಗಿದೆ. ಓಕೆನಾ? ಇದರಲ್ಲಿ ಡಿಪೆಂಡ್ ಇರುತ್ತೆ. ಸೊ 60+ ಅಲ್ಲಿ ಬರೀ ಹೆಲ್ತ್ ಇಲ್ಲ, ಮೆಂಟಲ್ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಇದೆ. ಸೊ ಮೆಂಟಲ್ ಹೆಲ್ತ್ ಅಂದ್ರೆ ಏನು? ನಿಮ್ಗೆ ಏನು ಅನಿಸುತ್ತೆ? ಮೆಂಟಲ್ ಹೆಲ್ತ್ ಅಂದ್ರೆ ಏನು? ಸರ್ ಹೇಳ, ಹೆಲ್ತ್ ಅಂದ್ರೆ ಫಿಸಿಕಲ್ ಸೋಷಿಯಲ್ ಮೆಂಟಲ್ ವೆಲ್ಬೀಯಿಂಗ್. ಮೆಂಟಲ್ ಹೆಲ್ತ್ ಅಂದ್ರೆ ಪರ್ಟಿಕ್ಯುಲರ್ಲಿ ಮೆಂಟಲ್ ಹೆಲ್ತ್ ಆಫ್ ಮೈಂಡ್, ಮೈಂಡ್ ಅಥವಾ ಹೆಲ್ತ್ ಆಫ್ ಅವರ್ ಬಿಹೇವಿಯರ್. ಸೊ ಮೆಂಟಲ್ ಹೆಲ್ತ್ ಅಂದ್ರೆ ಏನು? ಸೊ ಸರ್ ಏನು ಹೇಳ್ತಾರೆ, ಅದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಡೆಫಿನಿಷನ್ ಹೇಳ್ತಾರೆ. ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮೆಂಟಲ್ ಹೆಲ್ತ್ ಬಗ್ಗೆನೂ ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ, ವ್ಯಾಖ್ಯೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಒಂದು ವ್ಯಾಖ್ಯೆಯಲ್ಲಿ? ಮೆಂಟಲ್ ಹೆಲ್ತ್ ಅಂದ್ರೆ ಏನು, ಮೆಂಟಲ್ ಹೆಲ್ದಿ ಇರಬೇಕಂದ್ರೆ ಏನು? ಓಕೆ ಓಕೆ ಸರ್. ವಸಂತ ಸಾಹೇಬ್ರಿಗೆ ಸ್ವಾಗತವನ್ನು ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಶ್ರೀನಿವಾಸ ಅವರನ್ನು ಮಾಡ್ಕೊಳ್ತೀವಿ. ನಾನು ರಿಸರ್ವ್ ಮಾಡಿದ್ದೇನೆ. ಸರ್ ಹಾಗೆ ಹತ್ರ ಬನ್ನಿ. ಶಿವಮೂರ್ತಿಯವರು ನಿವೃತ್ತ RX PH ಅವರು ಈ ದಿನದ ಎಲ್ಲ ಕಾರ್ಯಕ್ರಮದ ಎಲ್ಲ ಖರ್ಚುಗಳಿರ್ತಕ್ಕಂಥವರು. ಯಾವ್ಯಾವುದು ಇಲ್ಲ ಅಂದ್ರೂ ಕೂಡ ನಾನು ಇರ್ತೀನಿ ನಮ್ಗೆ ಹೇಳಿ ಅಂತಕ್ಕಂಥ ದೊಡ್ಡ ಮಾತನ್ನು ಹೇಳಿರ್ತಕ್ಕಂಥವ್ರು. ಅವ್ರಿಗೆ ಆಯುರಾಗಿಸಿದ ಭಗವಂತ ಕೊಡಿ ಅಂತ ಹೇಳ್ಬಿಟ್ಟು ಭಗವಂತ ಪ್ರಾರ್ಥಿಸ್ತಾ ಅವರು ಸನ್ಮಾನ